ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನಲ್. ಹೊಸ ಚಾನಲು, ಸೋಷಿಯಲ್ ಮೀಡಿಯಾಗೆ ಹೊಸಬ. ಹಾಗಾಗಿ ಇವತ್ತು ಮೈ ಓನೆಡ್ ಬೈಕ್, ದ KTM Duke 390 Gen 3 BS6 ಗಾಡಿ ಇವತ್ತು. ಬಟ್ ಫಸ್ಟು ಬೈಕ್ ಬಗ್ಗೆ ರಿವ್ಯೂ ಮಾಡ್ತಿಲ್ಲ. ಮೇಯ್ನಾಗಿ ಬೈಕ್ ತಗೊಂಡ್ರೆ ಮನ್ಸಿಗೆ ಬರೋದೇ ಯಾರೇ ಏನೇ ಹೇಳಿರೋ ಪ್ರೈಸ್ ಎಷ್ಟಾವ ಅಂತಾನೆ ಬರೋದು. ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಂತೂ ಕೇಳಂಗಿಲ್ಲ ಇದ್ದ. ಹಂಗಾಗಿ ಇವಾಗ ಪ್ರೈಸ್ ರಿವ್ಯೂ ಮಾಡ್ತಾ ಇದ್ದೀನಿ. ಇದು ನಾನು ಗಾಡಿ ತಗೊಂಡಿದ್ದು ಮೇಯ್ನಾಗಿ ತುಮಕೂರು ಎಸ್ ಮಾಲ್ ಹತ್ರ ಇರೋ KTM ಶೋರೂಮ್. ನೀವು ಶೋರೂಮಿಂದು ಡೀಟೇಲ್ಸ್ ಬೇಕು ಅಂದರೆ ನೋಡಿ, ಇಲ್ಲಿ ಸ್ವಲ್ಪ ಕಾಣಿಸ್ತಿಲ್ಲ. ಇದು ಅಕ್ಷಯ KTM ಶೋರೂಮು. ಅಲ್ಲಿಗೆ ಹೋಗಿ ನೀವು ಬೇಕಾದ್ರೆ ಕೊಟೇಶನ್ ಎಲ್ಲ ಹಾಕಿಸ್ಕೊಬೋದು. ಇದು ನನಗೆ ಹೇಳಬೇಕು ಅಂದರೆ ಓಲ್ಡ್ ಏನು 28% GST ಇತ್ತು, ಆ GSTಗೆ ನನಗೆ ಬೈಕ್ ಸಿಕ್ಕಿರೋದು. ಇನ್ನೊಂದು ಈಗಿರೋ ಡೇಟಲ್ಲಿ ತಗೊಳಕ್ ಹೋದ್ರೆ 40% ನಿಮಗೆ GST ರೈಸ್ ಆಗಿರ್ಬೋದು. ಇವಾಗ ಡೇಟು 27/12/2025. ನಾನು ತಗೊಂಡಿದ್ದು ಡೆವಿಲ್ ಮೂವಿ ರಿಲೀಸ್ ಆದಾಗ, ಅಂದರೆ 11/12/2025 ನಾನು ಗಾಡಿ ತಗೊಂಡಿದ್ದು. ತಗೊಂಡಲ್ಲೇ ಮೇಮೆ 16 ದಿನನೇ ಆಗ್ತಾ ಗೊತ್ತಾಯ್ತು ಇವತ್ತಿಗೆ. ಬಟ್ ಈಗ ಪ್ರೈಸ್ ಬಗ್ಗೆ ರಿವ್ಯೂ ಮಾಡೋಣ ಅಂದರೆ, EMI ಮೇಲೆ ಗಾಡಿ ತಗೊಂಡ್ರೆ ತೊಟ್ಟನೆ ಇದನ್ನ ಇದೇನಿದೆಯೋ ನೋಡ್ರಿ. ಇದು ಕೊಟೇಶನ್ ಹಾಕಿಸ್ಕೊಂಬಂದಿದ್ದೆ. ಸೇಮ್ ಕೊಟೇಶನ್ ಮತ್ತು ಯಾವಾಗಲೂ ಹಾಕ್ಸಿದ್ದು ಬೈಕ್ ತಗೊಂಡಿದ್ದು ಯಾವಾಗಲ ನೀವು ನೋಡ್ಬೋದು ಬೇಕಾದ್ರೆ ಇಲ್ಲಿ. 3,93,823 rupees. ನಾನು ಕೊಟೇಶನ್ ಹಾಕಿದ್ದು 9ನೇ ತಿಂಗಳಲ್ಲಿ, ನಾನು ಗಾಡಿ ತಗೊಂಡಿದ್ದು 12ನೇ ತಿಂಗಳಲ್ಲಿ. ಬಟ್ ಸೇಮ್ ಪ್ರೈಸೇ ಇತ್ತು. ಅಂದರೆ RC 390 ಆಗಲಿ ಮತ್ತು ಡ್ಯೂಕ್ 390 ಆಗಲಿ ಯಾವುದೇ ಪ್ರೈಸ್ ರೈಸ್ ಆಗಲಿಲ್ಲ. ಯಾಕೆ ಅಂತ ಕೇಳಿದರೆ, ಅವರು ಏನೋ ಗೌರ್ಮೆಂಟು ಏನೋ ಮಾಡಲಿಲ್ಲ ಅಂದರು. ಬಿಡು, ಹೋಗ್ಲಿ ಅದು. ಗಾಡಿ ಇಂಟ್ರೆಸ್ಟು ಎಲ್ಲ ಸೇರಿಸಿ ಇಷ್ಟ ಆಗುತ್ತೆ ಅಂತ ಬಂದರೆ ನೋಡಿ, ಇದನ್ನ ಅವರೇ ಲೆಕ್ಕ ಹಾಕಿದ್ದಾರೆ. ಟೋಟಲ್ಲು 3,93,820 rupees ಇರೋದ್ರಾಗೆ ತಿಂಗಳಿಗೆ ನಾನು ಕಟ್ತಾ ಇರೋದು 6,977 into 36. ಅಂದರೆ ಟೋಟಲ್ ಆಗಿ 2,57,000 rupees ಏನೋ ಸಮಥಿಂಗ್ ಬರುತ್ತೆ. ಟೋಟಲ್ ಆಗಿ ಇದು ನನಗೆ ಫುಲ್ 3 years ಕ್ಲಿಯರ್ ಆಗೋ ಅಷ್ಟೊತ್ತಿಗೆ 4,44,000 ಸಮಥಿಂಗ್ ಚಿಲ್ಲರೇನೋ ಬರುತ್ತೆ. 3 ವರ್ಷಕ್ಕೆ ಹಾಕಿಸ್ಕೊಂಡಿದ್ದೇನೆ. ಆರಾಮಾಗಿ ತೀರಿಸ್ಬೋದು, ಸಣ್ಣ ಊಟ ಅದು ಇದು ಅನ್ಕೊಂಡ್ರನ. ಏಕೆ ನಾವು ಒಂದು ತಗೊಬೇಕಾಗುತ್ತಲ್ಲ, ಸೂಪರ್ ಬೈಕ್ ಅಂತದ್ದು ಅದನ್ನ ಒಂದು ಫೀಲ್ ಬೇಕು ಅಂತ ಆ ಕೆಲ್ಸಕ್ಕೆ ತಗೊಂಡ್ರದು. ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ ಗಾಡಿ. ಅಂದರೆ ಒಂದು 900 kilometer ಓಡಿದೆ. ಹತ್ರ ಬೇಡ ಒಂದು 50-60 ಓಡಿಸ್ತೀನಿ. ಇನ್ನೂ ಒಂದು 50 ಕಡಿಮೆ ಇದ್ದಂಗೆ ತಗೊಂಡೋಗಿ ಬಿಡ್ತೀನಿ. ನೋಡೋಣ, ಆದಷ್ಟು ಬೇಗ ಮಾಡಿಸಿ ಫುಲ್ ಪವರ್ ಚೆಕ್ ಮಾಡೋಣ. ಒಂದು 1,000 ಓಡೋ ತನಕ ಯಾವುದೇ ಕಾರಣಕ್ಕೂ 90 ದಾಟಿಸ್ಬಿಡಿಂದವ್ರೆ. ಹಾಗೆ 6,000 RPM ದಾಟಿಸ್ಬಿಡಿಂದವ್ರೆ. ಹಂಗಾಗಿ ನಿಧಾನ ಕುಡಿತಿದ್ದೀನಿ. ಯಾಕೆಂದ್ರೆ ಇಂಜಿನ್ ಸೆಟ್ ಆಗಬೇಕಲ್ಲ, ಇವಾಗ ದೊಡ್ಡ ಇಂಜಿನ್ಗಳು. ಇನ್ನು GST ಎಲ್ಲ ಸೇರ್ಗಡೆ ಬಂದರೆ ಫುಲ್ ನೋಡಿ, ನಿಮ್ಗೆ ಇಲ್ಲಿ ಬೀಳುತ್ತಿಲ್ಲ, ಇಲ್ಲಿ ಗೊತ್ತಾಗೋದು ಕರೆಕ್ಟಾಗಿ. ಇದು GST ಪ್ರೈಸ್ ಫುಲ್ಲು ಎಲ್ಲ ಸೇರಿಸಿ ಇದೊಂದು ಪ್ಲಸ್ 1 lakh ಪ್ಲಸ್ ಆಗುತ್ತೆ. ಇದು ಅಂದರೆ 3,97,574 rupees ಆಗುತ್ತೆ. ಇದು ನಂದು ಇನ್ಶೂರೆನ್ಸ್ ಇಂದು ಫುಲ್ ಇನ್ಶೂರೆನ್ಸ್ ಬುಕ್ಕು. ಡಾಕ್ಯುಮೆಂಟ್ಸ್ ಅವತ್ತೇ ಕೊಟ್ಟರು, ನಂಬರ್ ಪ್ಲೇಟು ಅವತ್ತೇ ಹಾಕಿರು. ಇನ್ನು ನಂದು ಇದನ್ನ ಪ್ರಕಾರ ಬರೋಕ್ಕೆ ಹೋದರೆ ನಿಮಗೆ ಇದು ಬುಕ್ಕಿಂಗ್ ಅಮೌಂಟು. ನಾನು ಬುಕ್ ಮಾಡಿದ್ದು 28/11/2025 ಅಲ್ಲಿ. ಬುಕ್ಕಿಂಗು 10,000 ರೂಪಾಯಿ ಕಟ್ಟಿ ನಾನು ಬುಕ್ಕಿಂಗ್ ಮಾಡಿದ್ದು. ಬೇರೆ ಗಾಡಿಗಳಿಗೆಲ್ಲ ನೀವು 1,000 ಎಲ್ಲ ಕಟ್ಟಿ ಆಲ್ಮೋಸ್ಟ್ ಬುಕ್ಕಿಂಗ್ ಮಾಡ್ಬೋದು. ಬಟ್ ಈ ಗಾಡಿಗೆ ಮಿನಿಮಮ್ ಆಗಂದ್ರೂ 10,000 ಕಟ್ಟಲೇಬೇಕು ನೀವು. Why, Dada? Why? This is business. This is my sweat. I know, but I did business. Shut up! Shut up! This is business. ನನಗೆ ಕೊಟೇಶನ್ ಹಾಕಿಸ್ಕೊಂಡ್ರೆ ಅದ್ರಾಗೆ ಕೊಟ್ಟಿರ್ತಾನೆ ಆಲ್ಮೋಸ್ಟ್ 10,000 ಆದರೂ ಮಾರಲೇಬೇಕು ಅಂತ. ಇದನ್ನ 10,000 ಕಟ್ಟಿ ಪ್ಲಸ್ ನಾನು ಕಟ್ಟಿರೋದು ಇನ್ನು ಡೌನ್ ಪೇಮೆಂಟ್ ಫುಲ್ಲು 1,99,600 rupees. ಅಂದರೆ ಟೋಟಲ್ಲು 2,00,000
9,600 rupees ಕಟ್ಟಿದ್ದೀನಿ. ಸದ್ಯಕ್ಕೆ ಇಷ್ಟೇ ಗಾಯ್ಸ್ ನಮ್ಮ ಗಾಡಿ ಪ್ರೈಸ್ ಇರೋ ಬಗ್ಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಗಾಡಿ ಬಗ್ಗೆ ರಿವ್ಯೂ ಮಾಡ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ತಪ್ಪದೆ ಸಪೋರ್ಟ್ ಮಾಡಿ. ನಾವು ಈ ಬಗ್ಗೆ ಇನ್ನು ಕರ್ನಾಟಕ ಸುತ್ತೋಣ, ಆಲ್ ಓವರ್ ಇಂಡಿಯಾ ಸುತ್ತ ಪ್ಲ್ಯಾನ್ ಐತೆ. ಬಟ್ ಈಗ ಫಸ್ಟ್ ಎಲ್ಲೇ ಬೆಳೆದು ಅಂದ್ರೂ ಕರ್ನಾಟಕದಿಂದನೇ ಬೆಳೆಯೋಣ, ಕನ್ನಡದಿಂದನೇ ಬೆಳೆಯೋಣ. ಹಂಗಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್.